ಹಾಯ್ ಎವ್ರಿವನ್, ದಿಸ್ ಇಸ್ ತೇಜಸ್ ಫ್ರಮ್ ಟೆchoutbox ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವು ದುಡ್ಡು ಅರ್ನ್ ಮಾಡೋದು ಹೆಂಗೆ ಅಂತ ಈಸಿ ಮೆಥಡ್ ಯಾವುದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಬಟ್ ಆಬ್ವಿಯಸ್ಲಿ ಇದು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಪ್ಲಸ್ ನಿಮಗೆ ಒಂಚೂರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂತಂದರೆ ₹650 ಇದರಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಮಾಡಬೇಕು. ಅದು ಗ್ಯಾರಂಟಿ ಬರುತ್ತಾ ಇಲ್ವೋ ಅನ್ನೋದು ಇರಲ್ಲ. ನಿಮ್ಮ ಒಂದು ಸ್ಕಿಲ್ ಮೇಲೆ, ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನಿಮ್ಮ ಒಂದು ಇನ್ಕಮ್ ಇದೆ, ಅದು ಡಿಪೆಂಡ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ನೀವು ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಏನೇನು ಇನ್ಸ್ಟಾಲ್ ಮಾಡ್ಕೋಬೇಕು, ನಿಮ್ಮ ಫೋನಲ್ಲಿ ಕೂಡ ಇದನ್ನು ಆಡ್ಬೋದು. ನನ್ನ ಸಿಸ್ಟಮಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲಸ್ ನನಗೆ ಈ ತಿಂಗಳಲ್ಲಿ ಇದು ಸ್ಟಾರ್ಟ್ ಮಾಡಿ ಒಂದೇ ತಿಂಗಳಾಗಿರೋದು, ಒಂದೇ ತಿಂಗಳಲ್ಲಿ ನನಗೆ ₹6,000 ಪ್ರಾಫಿಟ್ ಆಗಿದ್ದರೆ ಇದರಿಂದ. ಸೊ ನನ್ನ ಒಂದು ಡೈರೆಕ್ಟಾಗಿ ಬ್ಯಾಂಕಿಗೆ ದುಡ್ಡು ಬಂದು ಬಿದ್ದಿರೋದನ್ನು ನಾನು ಈ ವಿಡಿಯೋ ಎಂಡಿಂಗಲ್ಲಿ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಸ್ವಲ್ಪ ಡಿಸ್ಕ್ಲೈಮರ್ ಈಗಲೇ ಆಗ್ತಾಯಿದ್ದೀನಿ. ದುಡ್ಡು ಗ್ಯಾರಂಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೋದರೂ ಹೋಗ್ಬೋದು, ಬಂದರೆ ಬರುತ್ತೆ. ಮಿನಿಮಮ್ ₹650 ಆಗೋದು. ನೀವು ಎಷ್ಟೊಂದು ಈ ಥರ ಒಂದು ಆ್ಯಪ್ಸ್ನ ನೋಡಿರ್ತೀರ ಅನಿಸುತ್ತೆ. ಒಂದು ಗ್ರಾಫ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆ ಮೇಲೆ ಹೋಗುತ್ತೋ ಇಲ್ವೋ ಕೆಳಗೆ ಹೋಗುತ್ತೋ, ಒಂದು ಟೈಮ್ ಕನ್ಸಿಸ್ಟೆನ್ಸಲ್ಲಿ ನಿಮ್ಮ ಒಂದು ಗ್ರಾಫು ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿ ನಿಮ್ಮ ಒಂದು ಆ್ಯಪ್ ಪ್ರಾಫಿಟ್ ಆದರೆ, ಅಂದರೆ ಗ್ರಾಫ್ ಪ್ರಾಫಿಟ್ ಆದರೆ ನಿಮಗೆ 80% ತನಕ ಪ್ರಾಫಿಟ್ ಬರುತ್ತೆ. ಅಂದರೆ ನೀವು ಹಾಕಿದ್ದೇನಾದರೂ ಫೇಲ್ ಆದರೆ, ನೀವು ₹100 ಹಾಕಿರ್ತೀರ ಅಂದ್ಕೊಳ್ಳಿ. ನೀವೇನಾದರೂ ಫೇಲ್ ಆದರೆ ಅದರಲ್ಲಿ ₹100 ಹೋಗುತ್ತೆ. ಬಟ್ ನಿಮ್ಮ ಒಂದು ಅಸಂಪ್ಷನ್ ಏನಿದೆ, ಗೆಸ್ ಏನಿದೆ, ಅದು ಟ್ರೂ ಆದರೆ ನಿಮಗೆ ₹80 ತನಕ ಪ್ರಾಫಿಟ್ ಬರುತ್ತೆ. ಅಂದರೆ ₹100 ಹಾಕಿದರೆ ₹80 ಪ್ರಾಫಿಟ್ ಬರುತ್ತೆ. ಈ ಥರನೇ ನಾನು ಆಡಿ ₹6,000 ಒಂದೇ ತಿಂಗಳಲ್ಲಿ ಮಾಡಿದ್ದೀನಿ. ಸೊ ಈ ಥರ ಮಾಡೋದಕ್ಕೆ ಎಷ್ಟೊಂದು ಆ್ಯಪ್ಸ್ ಇದೆ. ಒಂದು ಬಿನಮೋ ಆಗಿರ್ಬೋದು, BINO ಅಂತ ಇದೆ, Irontrade ಇದೆ, ಆ ಥರ ಎಷ್ಟೊಂದು ಆ್ಯಪ್ಸ್ಗಳಿದೆ. ಬಟ್ ನಾವು ಮಾತಾಡ್ತಾ ಇರೋದು ಇವತ್ತು ಮೇಯ್ನ್ಲಿ Irontrade ಅನ್ನೋ ಒಂದು ಆ್ಯಪ್ನ ಬಗ್ಗೆ. ಸೊ ಇದು ನನಗೂ ಗೊತ್ತಿರಲಿಲ್ಲ. ಬಟ್ ಏನೋ ಒಂದು ಬ್ರೌಸ್ ಮಾಡಬೇಕಾದ್ರೆ ಸಡನ್ನಾಗಿ ಮೇಲ್ಗಡೆ ನೋಟಿಫಿಕೇಷನ್ ಬಂತು. ಸೊ ಅದರಿಂದ ನನಗೂ ಈ ಒಂದು ಆ್ಯಪ್ ಮೇಲೆ ಒಂದು ಗೊತ್ತಾಯಿತು. ನನಗೆ ಈ ಆ್ಯಪ್ ಇರೋದೇ ಗೊತ್ತಾಗಿದ್ದು ಅವಾಗಲೇ, ನನಗೆ ನೋಟಿಫಿಕೇಷನ್ ಬಂತು. ಆ್ಯಂಡ್ ಈಗ ನಾವು ಡೈರೆಕ್ಟಾಗಿ ನನ್ನ ಸಿಸ್ಟಮ್ಗೆ ಹೋಗ್ತಿದ್ದೀನಿ. ಅಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನೇ ಮಾಡಬೇಕು ಅಂತ ತೋರಿಸ್ತೀನಿ, ಆಯಿತಾ? ಸೊ ಗೈಸ್, ಈಗ ನನ್ನ ಅಕೌಂಟ್ಗೆ ನಾನು ಲಾಗಿನ್ ಆಗ್ತಿದ್ದೀನಿ Irontrade.com ವೆಬ್ಸೈಟಿಗೆ ನಾನು ವಿಸಿಟ್ ಆಗಿದ್ದೀನಿ. ಈಗ ನೀವು ಇದ್ರ ಡೈರೆಕ್ಟಾಗಿ ವೆಬ್ಸೈಟ್ ಕೂಡ ಬರ್ಬೋದು. ಪ್ಲಸ್ ನಿಮಗೆ ಪ್ಲೇಸ್ಟೋರಲ್ಲಿ ಆ್ಯಪ್ ಕೂಡ ಇದೆ, Irontrade ಅಂತ. Irontrade ನೋಡಿ, ಇದೇ ಸಿಂಬಲ್ಲು, ಬೇರೆ ಸಿಂಬಲ್ ಅಲ್ಲ, ಈ ಸಿಂಬಲ್. ಈ ಥರ ಇಲ್ಲಿ ಮೇಲ್ಗಡೆ ಮೌಸ್ ಪಾಯಿಂಟರ್ ನೋಡಿ, ಇಲ್ಲಿ ಈ ಥರ ಕಲರ್ ಇದೆಯಲ್ಲ, ಸೇಮ್ ಕಲರ್ ಇರುತ್ತೆ. Irontrade ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನನ್ನ ಒಂದು ಅಕೌಂಟ್ಗೆ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಈ ಥರ ಇದೆ ಈ ವೆಬ್ಸೈಟು. ಸೊ ಈ ಪೇಮೆಂಟ್ಸ್ ಮೆಥಡೆಲ್ಲ ಇಲ್ಲಿ ವರ್ಕ್ ಆಗುತ್ತೆ. ಪ್ಲಸ್ ಇದರ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಓಕೆ, 24/7 ನೀವು ಟ್ರೇಡಿಂಗ್ ಮಾಡ್ಬೋದು ಇದರಲ್ಲಿ. ನನ್ನ ಅಕೌಂಟ್ಗೆ ಈಗ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ ನೋಡಿ. ಇದು ಈ ವೆಬ್ಸೈಟ್ನ ಒಂದು ಇಂಟರ್ಫೇಸ್ ಹಿಂಗಿದೆ. ಸೊ ಇಲ್ಲಿ ಗ್ರಾಫು ಮೇಲೆ ಕಡೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲಿ ಮೌಸ್ ಪಾಯಿಂಟರ್ ನೋಡಿ, ಇದು ಆ್ಯಪ್ ಇದ್ರದ್ದು ಗ್ರಾಫು ಮೇಲೆ ಕೆಳಗಡೆ ಇಲ್ಲಿ ಹೋಗ್ತಾ ಇರುತ್ತಲ್ಲ, ಈ ಥರ ಹೋಗ್ತಾ ಇರುತ್ತೆ. ಈಗ ನಂದು ಇಲ್ಲಿ ಅಮೌಂಟ್ ಇದೆ. ನೀವು ಫೋನಲ್ಲಿ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅಮೌಂಟು ಕೆಳಗಡೆ ಬರುತ್ತೆ, ಪ್ಲಸ್ ಟೈಮ್ ಕೂಡ ಕೆಳಗಡೆ ಬರುತ್ತೆ. ಇಲ್ಲಿ ಟೈಮ್ ನೀವು ಬೇಕಾದ್ರೆ 15 ಮಿನಿಟ್ಸಿಂದ 240 ಮಿನಿಟ್ಸ್ ತನಕ ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಅಮೌಂಟ್ ನೀವು 60,000 ತನಕ ಎಷ್ಟು ರೂಪಾಯಿ ಬೇಕಾದರೂ ನೀವು ಹಾಕ್ಬೋದು. ಇದು ನನ್ನ ರಿಯಲ್ ಅಕೌಂಟ್. ಈಗ ದುಡ್ಡು 0.60 ದುಡ್ಡಿದೆ. ಇದು ಬೆಳಗ್ಗೆ ಹಾಕಿದ್ದೆ, ಇವತ್ತು ಆಡಿ ಎಲ್ಲ ಸ್ವಲ್ಪ ದುಡ್ಡು ಕಳ್ಕೊಂಡಿದ್ದೀನಿ. ಇಲ್ಲಿ ಟ್ರೇಡಿಂಗ್ ಹಿಸ್ಟ್ರಿ ಅಂತ ಇದೆ ನೋಡಿ, ನನ್ನ ಟ್ರೇಡಿಂಗ್ ಹಿಸ್ಟ್ರಿ ತೋರಿಸ್ತೀನಿ ಈಗ. ಸೊ ನಾನು ಇನ್ವೆಸ್ಟ್ಮೆಂಟ್ ಹಾಕಿದ್ದು 7,500, ವಿತ್ಡ್ರಾ ಬಂದಿರೋದು 7,800. ಬಟ್ ವಿತ್ಡ್ರಾ ಇನ್ನೂ ಜಾಸ್ತಿ ಆಗಿದೆ, ಇಲ್ಲಿ ಯಾಕೋ ಕಮ್ಮಿ ತೋರಿಸ್ತಾ ಇದೆ. ನಾನು ವಿತ್ಡ್ರಾ ಎಷ್ಟು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಅಂದರೆ ನಾನು ಇದಕ್ಕೆ ದುಡ್ಡು ಹಾಕಿರೋದು ಬರೀ ₹2,500. ಸೊ ಇವತ್ತು ಹಾಕಿದ್ದು ₹650. ಅದು ಒಂದು ಟ್ರೇಡ್ ಮಿಸ್ ಆಗಿ ಹಾಕಿದ್ದಕ್ಕೆ ಅದು ಹೊರಟೋಯ್ತು ದುಡ್ಡು, ₹650. ಬಟ್ ಇದಕ್ಕೆ ನಾನು ಹಾಕಿರೋದು ₹2,000 ಅಷ್ಟೇ. ಇಲ್ಲಿವರೆಗೂ ನಾನು ₹7,800 ವಿತ್ಡ್ರಾ ಮಾಡಿದ್ದೀನಿ. ಅದರಲ್ಲಿ ₹6,000 ನನ್ನ ಅಕೌಂಟಿಗೆ ಬಂದಿದೆ. ಇನ್ನೂ ₹1,800 ಇನ್ನೂ ಹೋಲ್ಡಲ್ಲಿದೆ. ಅದು ಬೇಗ ನನ್ನ ಅಕೌಂಟಿಗೆ ಬರುತ್ತೆ. ಸೊ ಇದು ಈ ಥರ ಪ್ರಾಫಿಟ್ ಇದೆ ನೋಡಿ, ₹30, ₹3 ಇದೆಲ್ಲ ಆಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪೇಜಿಗೆ ಹೋಗಿ ತೋರಿಸ್ತೀನಿ ನಿಮಗೆ. ಯಾಕೋ ನೆಟ್ ಇವತ್ತೇ ಸ್ಲೋ ಆಗಿದೆ ಇವರು. ನೋಡಿ, ಇದು ಸೆಕೆಂಡ್ ಪೇಜ್. ಇದರಲ್ಲಿ ನನಗೆ ಗೆದ್ದಿರೋದು, ಲಾಸ್ ಆಗಿರೋದೆಲ್ಲ ಇದೆ ನೋಡಿ. ಇಲ್ಲಿ 650, 800, 500, 700 ಚಿಲ್ಲರೆ ಇಲ್ಲಿದೆ. ಸೊ ಆಯಿತಾ, ಈಗ ಡೈರೆಕ್ಟಾಗಿ ನಾನು ಪ್ಲ್ಯಾಟ್ಫಾರ್ಮಿಗೆ ಬರ್ತೀನಿ ನೋಡಿ. ಸೊ ಇದರ ಇಂಟರ್ಫೇಸ್ ಆಯಿತಾ. ನಾನು ಇದು ರಿಯಲ್ ಅಕೌಂಟಲ್ಲಿ ದುಡ್ಡಿಲ್ಲ, ಡೆಮೋ ಅಕೌಂಟಲ್ಲಿ ತೋರಿಸ್ತೀನಿ. ಫಸ್ಟು ಡೆಮೋ ಅಕೌಂಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಹೆಂಗೆ ಆಡೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಡೆಮೋ ಅಕೌಂಟ್ ಸೆಲೆಕ್ಟ್ ಮಾಡಿರ್ತೀನಿ. ಡೆಮೋ ಅಕೌಂಟಲ್ಲಿ ಅವರೇ ಒಂದು ₹40,000 ಏನೋ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಟ್ರೇಡಿಂಗ್ ಆಡ್ಕೊಂಡು
ನಿಮಗೆ ರಿಯಲ್ ದುಡ್ಡಲ್ಲಿ ನಾನು ಆಡಿದ್ರೆ ಕ್ಲೀನಾಗಿ ಗೆಲ್ತೀನಿ ಅನ್ನೋ ನಂಬಿಕೆ ಬರೋ ತನಕ ಅದರಲ್ಲಿ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡೆಮೋ ಅಕೌಂಟಲ್ಲಿ ಇಷ್ಟು ಮಾಡಿದೆ, 40,000 ಕೊಟ್ಟಿದ್ರು ನನಗೆ, ಅದನ್ನು ನಾನು ಇಷ್ಟು ಮಾಡಿದ್ದೀನಿ. ಈಗ ಅಮೌಂಟ್ $1,000, ಪ್ರಾಫಿಟ್ ಪರ್ಸೆಂಟ್ ಇಲ್ಲಿ 90% ಇರುತ್ತೆ. ಬಟ್ ನೀವು ದುಡ್ಡು ಹಾಕಿದಾಗ 80% ಆಗುತ್ತೆ. ಅಂದರೆ ನೀವು $100 ಹಾಕಿದ್ರೆ ನಿಮಗೆ ವಾಪಸ್ $80 ಬರುತ್ತೆ. ಇಲ್ಲಿ ಪ್ರಾಕ್ಟೀಸಿಗೆ ಮಾತ್ರ ವಾಪಸ್ 90% ಬರುತ್ತೆ. ನೋಡಿ ಇಲ್ಲಿ ಹೋಗ್ತಿದೆಯಲ್ಲ ಈ ಗ್ರಾಫ್ ಇಲ್ಲಿಂದ ಮೇಲಕ್ಕೆ ಹೋಗುತ್ತೋ, ಮೌಸ್ ಪಾಯಿಂಟರ್ ನೋಡಿ, ಈ ಗ್ರಾಫ್ ಇಲ್ಲಿಂದ ಮೇಲಕ್ಕೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಅನ್ನೋ ನಾವು ಗೆಸ್ ಮಾಡಬೇಕು. ಇಲ್ಲಿ ಅಪ್ಪರ್ ಅಲ್ವಾ ಲೋಯರ್ ಅಂತ ಇದೆಯಲ್ಲ ಅದು. ಈಗ ನೀವು $1,000 ಹಾಕಿದ್ದೀರಾ, ಪ್ರಾಫಿಟ್ಟು $1,900 ವಾಪಸ್ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ನೀವು $1,000 ಹಾಕಿದ್ರೆ $900 ವಾಪಸ್ ಬರುತ್ತೆ ನಿಮಗೆ. ಆ್ಯಂಡ್ ನಿಮ್ಮ $1,000 ಏನಾದರೂ ಇದು ಫೇಲ್ ಆದರೆ ನೀವು ಹಾಕಿರೋ $1,000 ಹೋಗುತ್ತೆ. ಏನಾದರೂ ಸಕ್ಸಸ್ ಆದರೆ ನಿಮಗೆ $900 ಪ್ರಾಫಿಟ್ ಬರುತ್ತೆ. ಆಯಿತಾ? ಈಗ ನಾನು ಇಲ್ಲಿ ಇದೊಂದು ಹೇಳೋದು ಮತ್ತೆ, ಇದು ಫೋನಲ್ಲಿ ಲೆಫ್ಟ್ ಸೈಡಲ್ಲಿರುತ್ತೆ. ಇವಾಗ 4852 ಇದು ಪರ್ಸೆಂಟ್. ಈ ಒಂದು ಪೊಸಿಷನಿಂದ ಇದು ರೆಡ್ಡು 48%, ಅಂದರೆ ಕೆಳಗಡೆ 48% ಬರುತ್ತೆ. ಆ್ಯಂಡ್ 46% ಅಂದರೆ ಮೇಲ್ಗಡೆ 46% ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಇದು ಒಂದೊಂದು ಸತಿ ಈ ಗ್ರೀನ್ ಕಲರ್ ಫುಲ್ ಮೇಲ್ಗಡೆ ಬಂದಿರುತ್ತೆ, ಆವಾಗ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಈಗ ನಾನು ಒಂದು ಟ್ರೇಡ್ ಹಾಕ್ತೀನಿ ನೋಡಿ, ಕೆಳಗೆ ಬಂದುಬಿಡ್ತೀನಿ ನೋಡಿ. ಈಗ ಅಪ್ಪರ್ ಹಾಕ್ತೀನಿ. ಈಗ ನೋಡಿ ಫುಲ್ ಕೆಳಗೆ ಬಂತು, ಇಲ್ಲಿದೆ ನಂದು, ಇಲ್ಲಿ $1,000 ಇದೆ. ಈ ಲೈನ್ಗಿಂತ ನಂದು ಈ ಗ್ರಾಫು ಲೈನ್ಗಿಂತ ಮೇಲೆ ಈ ಲೈನ್ ಬರ್ತಾಯಿದ್ದಲ್ಲ, ಇದು ಈ ಗ್ರಾಫು ಈ ಲೈನ್ ಬರೋ ತನಕ ಇದು ಮೇಲ್ಗಡೆ ಇರಬೇಕು. ಕೆಳಗೆ ಬಂದು ಮೇಲೆ ಹೋದ್ರೂ ಪರವಾಗಿಲ್ಲ, ಈ ಟೈಮಲ್ಲಿ ಈ ಪೊಸಿಷನಲ್ಲಿ ಕರೆಕ್ಟಾಗಿ ಇದು ಮೇಲ್ಗಡೆ ಇರಬೇಕು. ನೋಡಿ $1,000 ಹಾಕಿದೆ ನೋಡಿ, ಇಲ್ಲಿ ಹಾಕಿದ್ದಕ್ಕೆ ಇದು ಪಟ್ ಅಂತ ಮೇಲಕ್ಕೆ ಹೋಯಿತು. ನನಗೆ ಈಗ $900 ಪ್ರಾಫಿಟ್ ಬರುತ್ತೆ ನೋಡಿ. ಈಗ ಸೊ ಇದು ಈ ಸಡನ್ನಾಗಿ ಇಲ್ಲಿಗೆ ಇಳಿದ್ಬಿಟ್ರೂ ನನಗೆ ದುಡ್ಡು ಬರೋಲ್ಲ. ಇದ್ರ ಈ ಲೈನ್ ಮೇಲ್ಗಡೆ ಇರಬೇಕು ನೋಡಿ. ಪ್ರಾಫಿಟ್ ಬಂತಾರೆ ನೋಡಿ, ಇಲ್ಲಿ $900 ಪ್ರಾಫಿಟ್ ಅಂತ ಬಂದಿದೆ. ಇಲ್ಲಿ ಇನ್ಕಮ್ ರೂಪೀಸ್ $900 ಅದೇ ಥರ. ಸೊ ಇನ್ನೊಂದು ಹಾಕಿ ನೋಡ್ತೀನಿ. ಈಗ ಕೆಳಗಡೆ ನೋಡಿ, ಇಲ್ಲಿ 77% ಡೌನ್ ಹೋಗುತ್ತೆ ಅಂತ ತೋರಿಸ್ತಿದೆ. ಸೊ ಪಟ್ ಅಂತ ಕೆಳಗೆ ಹಾಕಿದ್ದೀನಿ. ಸೊ ಎಲ್ಲ ಗೆಲ್ಲುತ್ತೆ ಅನ್ನೋ ಕಾಲ ಎಷ್ಟೊಂದು ಹೋಗುತ್ತೆ, ಎಷ್ಟೊಂದು ಬರುತ್ತೆ. ಸೊ ಅಷ್ಟೇ, ನಿಮ್ಮ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನಿಮ್ಮ ಒಂದು ವಿನ್ನಿಂಗ್ ಅಮೌಂಟು ಡಿಪೆಂಡ್ ಆಗುತ್ತೆ. ಇಲ್ಲಿ ಟೈಮರ್ ಓಡ್ತಾ ಇರುತ್ತೆ. ಇಲ್ಲಿ 30 ಸೆಕೆಂಡ್ಸ್ಗೆ ಹಾಕಿದ್ದೀನಿ. ನೀವು ಬೇಕಾದ್ರೆ 1 ಮಿನಿಟ್, 5 ಮಿನಿಟ್ಸ್, 15, 30 ಮಿನಿಟ್ಸ್, 60 ಮಿನಿಟ್ಸ್ ತನಕ ಹಾಕ್ಬೋದು. ಇಲ್ಲಿ ಟೈಮರ್ ಓಡ್ತಾ ಇದೆ ನೋಡಿ, 14 ಸೆಕೆಂಡ್ಸ್ ಇದೆ, ಇನ್ನು 12 ಸೆಕೆಂಡ್, 10 ಸೆಕೆಂಡ್ಸ್ ಇದೆ. 10 ಸೆಕೆಂಡ್ಸ್ ತನಕ ಇದು ಮೇಲ್ಗಡೆ ಇದ್ದರೆ ನನಗೆ $1,000 ಹೋಗುತ್ತೆ ನೋಡಿ. ಹೋಗ್ತಾ ಇದೆ ನನ್ನ ದುಡ್ಡು, ಹೋಗ್ತಾ ಇದೆ. ಇದು ಡೆಮೋ ಅಕೌಂಟು, ಅದಕ್ಕೆ ಆರಾಮಾಗಿರುತ್ತೆ. ರಿಯಲ್ ದುಡ್ಡು ಹಾಕಿದ್ರೆ ಇದೆ ಡಬ ಅಂತ ಇರುತ್ತೆ ನೋಡಿ, ಹೋಯ್ತು ನನ್ನ ದುಡ್ಡು. ಸೊ ಆ ಥರ. ಸೊ ಇದರಲ್ಲಿರುವಂಥ ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ವಿನ್ನಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಗೆಲ್ಲಿಂಗ್ ಅಂತೀನಿ ಒಳ್ಳೆಯ ವಿನ್ನಿಂಗ್ ಪೊಟೆನ್ಷಿಯಲ್ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಒಂದು ವೆಬ್ಸೈಟಲ್ಲಿ ಅಥವಾ ಆ್ಯಪಲ್ಲಿ. ನೀವು ಬೇಕಾದ್ರೆ ಇದನ್ನು ಪ್ಲೇಸ್ಟೋರಲ್ಲಿದೆ, ಡೌನ್ಲೋಡ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಆ್ಯಂಡ್ ರೆಫರಲ್ ಕೂಡ ಇದರಲ್ಲಿದೆ. ನಾನು ರೆಫರಲ್ ಲಿಂಕ್ ಏನು ಹಾಕಿಲ್ಲ. ಇದರಲ್ಲಿ ರೆಫರಲ್ ಅಂದರೆ ನಿಮ್ಮಿಂದ ಯಾರಾದರೂ ರೆಫರಲ್ ಮಾಡಿದ್ರೆ ಅವರು ಮಿನಿಮಮ್ $2,000 ಇದಕ್ಕೆ ಹಾಕಬೇಕು. ಹಾಕಿ ಅವ್ರು ಟ್ರೇಡ್ ಮಾಡಿದ್ರೆ ನಿಮಗೆ $800 ಬರುತ್ತೆ. ಅದನ್ನು ನೀವು ಫುಲ್ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ, ಅದನ್ನು ಬೋನಸ್ ಅಂತ ಕೊಡ್ತಾರೆ. ನೀವು ಆ $800 ನೀವು ರೆಫರ್ ಮಾಡಿದ್ದಕ್ಕೆ ಬಂದಿರುತ್ತಲ್ಲ, ಆ $800 ನೀವು $10,000 $12,000 ಮಾಡಿದ್ರೆ ನಿಮಗೆ ವಿಡ್ರಾ ಸಿಗುತ್ತೆ. ಅದು ಅಷ್ಟೊಂದು ರಿಸ್ಕು ಅಷ್ಟೊಂದೇನು ಇರಲ್ಲ. ಅಂದರೆ ಅದರಲ್ಲಿ ಸಖತ್ತು ಮೋಸ ಇರುತ್ತೆ. ಆಯಿತಾ? ಇದು ಮಾತ್ರ ಮೇಲೆ ಕೆಳಗಡೆ ಅದರಲ್ಲಿ ನಿಮಗೆ ಇಲ್ಲಿ ಎಷ್ಟು ದುಡ್ಡು ಬರುತ್ತೋ ಇಲ್ಲಿ ವಿಟ್ರಾ ಅಂತ ಕೊಡ್ತೀನಿ. ವಿಡ್ರಾ ಕೊಟ್ಟಿದ್ದೀನಿ. ಅಮೌಂಟು 0.60 ರಿಯಲ್ ಅಮೌಂಟ್ ಇದೆ. ಮಿನಿಮಮ್ $650 ಮಿನಿಮಮ್ ಇರಬೇಕು ವಿಡ್ರಾ ಮಾಡ್ಕೊಳ್ಳೋಕ್ಕೆ. ಸೊ ಇದರಲ್ಲಿ ವಿಡ್ರಾ ಮಾಡ್ಕೊಳೋದಕ್ಕೆ ಒಂದು ಸಪ್ರೇಟ್ ವೆಬ್ಸೈಟ್ಗೆ ಹೋಗ್ಬೇಕು. ನೀವು ಒಂದು ಕಾರ್ಡಿಗೆ ವಿಡ್ರಾ ಬರುತ್ತೆ. ಅಂದರೆ ನೀವು ಕಾರ್ಡಿಂದ ದುಡ್ಡು ಹಾಕಿದ್ರೆ ಇದರಲ್ಲಿ ಡೈರೆಕ್ಟಾಗಿ ಅವ್ರು ಕಾರ್ಡ್ ನಂಬರೇ ಕೇಳ್ತಾರೆ. ನಿಮ್ಮ ಅಕೌಂಟ್ ನಂಬರು, FSC ಕೋಡ್ ಅದೆಲ್ಲ ಏನೂ ಕೇಳಲ್ಲ. ಬಟ್ ಈ ಪ್ರೊಸೆಸ್ಸು ಸ್ವಲ್ಪ ನಿಧಾನ ಆಗುತ್ತೆ. ಅಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ವಾಪಸ್ ಇಲ್ಲಿಂದ ಬರೋದು ಸಖತ್ ಲೇಟ್ ಆಗಿದೆ. ಇಲ್ಲಿಗೆ ಹೋಗೋದು ಒಂದು 30 ಸೆಕೆಂಡ್ಸಲ್ಲಿ ನೀವು ಹಾಕಿದ ದುಡ್ಡು ನಿಮ್ಮ ಬ್ಯಾಂಕಿಂದ ಕಟ್ಟಾಗಿ ಇಲ್ಲಿಗೆ ಹೋಗ್ಬಿಡುತ್ತೆ. ಅಂದರೆ ಈ ಆ್ಯಪಿಗೆ ಹೊರಟೋಗುತ್ತೆ, ಅಂದರೆ ಈ ವೆಬ್ಸೈಟಿಗೆ ಹೊರಟೋಗುತ್ತೆ. ಇಲ್ಲಿಂದ ನೀವು $650 ಮಿನಿಮಮ್ ಹಾಕಬೇಕು. $650 ಹಾಕಿ $1,500 ಏನಾದರೂ ನೀವು ಮಾಡಿದ್ರಿ ಅಂದರೆ ಆ ದುಡ್ಡು $1,500 ನಿಮಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾವಾಗ ಅಂದರೆ ನೀವು ATM ಕಾರ್ಡಿಂದ ಇದಕ್ಕೆ ದುಡ್ಡು ಫಂಡ್ ಮಾಡಿದಾಗ. ನೀವು ಗ್ಲೋಬ್ ಪೇ ಅಂತ ಒಂದು ವ್ಯಾಲೆಟ್ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇದರಿಂದ ನೀವು ಇಲ್ಲಿ ಫಂಡ್ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಫಂಡ್ಸ್ ಅಂತ ಇದೆಯಲ್ಲ, ಗ್ಲೋಬ್ ಪೇದಲ್ಲಿ ನೀವು ಫಸ್ಟ್ ಒಂದು ಅಕೌಂಟ್ ಮಾಡ್ಕೊಬೇಕು. ಸೊ ಅಕೌಂಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನಿಮ್ಗೊಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೀವು ಆ್ಯಡ್ ಮನಿ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಆ್ಯಡ್ ಏನು ಮಾಡೋದು ತೋರಿಸುತ್ತೆ. ನೀವು ಅದನ್ನು ಫಾಲೋ ಮಾಡ್ಕೊಂಡು ಇದಕ್ಕೆ ದುಡ್ಡು ಆ್ಯಡ್ ಮಾಡ್ಕೊಂಡು ಇದರಿಂದ ಈ ಒಂದು ಐರನ್ ಟ್ರೇಡ್ಗೆ ಏನಿದೆ ಇಲ್ಲಿಗೆ ನೀವು ದುಡ್ಡು ಹಾಕ್ಬೋದು. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ವೀಡಿಯೋ ಲಾಂಗ್ ಆಗುತ್ತೆ ನೋಡ್ತಾ ಇದು. ಡೆಪಾಸಿಟ್ ಅಂತ ಇದೆಯಲ್ಲ, ಡೆಪಾಸಿಟ್ಗೆ ಹೋಗಬೇಕು. ಡೆಪಾಸಿಟ್ ಅಂದರೆ ನೀವು ಇಲ್ಲಿಗೆ ಇದರೊಳಗೆ ನೀವು ನಿಮ್ಮ ದುಡ್ಡನ್ನ ಹಾಕೋದು. ಆಯಿತಾ? ನೋಡಿ ಇಲ್ಲಿ ಗ್ಲೋಬ್ ಪೇ ವ್ಯಾಲೆಟ್ ಅಂತ ಇದೆಯಲ್ಲ,
ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ಈ ಗ್ಲೋಬ್ ಪೇ ವ್ಯಾಲೆಟ್ದು ಇಮೇಲ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ, ಇಲ್ಲಿ ಕೇಳುತ್ತೆ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಕೊಟ್ಟಿದ ತಕ್ಷಣ $650 $2000 ನೀವು ಎಷ್ಟು ಆ್ಯಡ್ ಮಾಡಬೇಕು ಅಷ್ಟು ಡೈರೆಕ್ಟಾಗಿ ಇದಕ್ಕೆ ಆ್ಯಡ್ ಆಗುತ್ತೆ. ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅಂತ ಇದೆಯಲ್ಲ, ಇದರಿಂದನೂ ನೀವು ಆ್ಯಡ್ ಮಾಡ್ಬೋದು. ಬಟ್ ಯಾವುದರಲ್ಲಿ ದುಡ್ಡು ಆ್ಯಡ್ ಮಾಡಿರ್ತೀರ ಇದಕ್ಕೆ ಅದರಿಂದನೇ ವಿಡ್ರಾ ತೊಗೊಳಕ್ಕಾಗೋದು. ಸೊ ಅದಕ್ಕೋಸ್ಕರ ಗ್ಲೋಬ್ ಪೇ ವ್ಯಾಲೆಟ್ ಏನಿದೆ ಇದರಲ್ಲಿ ವಿಡ್ರಾ ಆಗಿದ ತಕ್ಷಣ ಪಟ್ಟನ್ನಾಗಿ ಇಲ್ಲಿಗೆ ದುಡ್ಡು ಬರುತ್ತೆ, ಆಯಿತಾ. ಇಲ್ಲಿಗೆ ಬಂದಿದ ತಕ್ಷಣ ಒಂದು ದಿವಸದಲ್ಲಿ ನಿಮ್ಮ ಅಕೌಂಟ್ಗೆ ಕ್ಯಾಶ್ ಬರುತ್ತೆ. ಬಟ್ ಇದರಲ್ಲಿ ನೀವು ATM ಕಾರ್ಡ್ ಏನಾದರೂ ಆ್ಯಡ್ ಮಾಡಿದ್ರೆ ನಿಮಗೆ ಸ್ವಲ್ಪ ದುಡ್ಡು ಬರೋದು 15 ದಿವಸದಿಂದ 20 ದಿವಸದ ತನಕ ಆಗುತ್ತೆ. ಸೊ ಅದು ಸ್ಲೋ ಪ್ರೊಸೆಸ್ ಅಂತ ನಾನು ಗ್ಲೋಬ್ ಪೇ ವ್ಯಾಲೆಟ್ ಯಾವಾಗಲೂ ಯೂಸ್ ಮಾಡೋದು. ಸೊ ಇದರಲ್ಲಿ ನಿಮಗೆ ಪೇಮೆಂಟ್ ಪ್ರೂಫ್ ತೋರಿಸೋದಾದರೆ ಇಲ್ಲಿ Irontrade ಅಂತ ಇದೆ ನೋಡಿ, ಇಲ್ಲಿ $2000 ಅಮೌಂಟ್ ಬಂದಿದೆ, ಆಯಿತಾ. ಇದು ಬಿಟ್ಟರೆ ಇಲ್ಲಿ ಕೆಳಗಡೆ ನೋಡಿ Irontrade ಅಂತ ಇದೆ, ಇಲ್ಲಿ $800 ಬರುತ್ತೆ ಬಂದಿದೆ. ಇಲ್ಲಿ Irontrade ಅಂತ ಇದೆ, ಇದು $700 ಬರುತ್ತೆ. ಇದನ್ನು ನನ್ನ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇರೋದು, ಆ ಅಕೌಂಟ್ಗೆ ಡೈರೆಕ್ಟಾಗಿ ಇದನ್ನು ವಿಡ್ರಾ ಮಾಡ್ಕೊಂಡಿದ್ದೀನಿ. ಅದನ್ನು ತೋರಿಸ್ಬಿಡ್ತೀನಿ ನೋಡಿ ಈಗ. ಕೆನರಾ ಬ್ಯಾಂಕ್, ಸೊ ಇದು ಕೆನರಾ ಬ್ಯಾಂಕ್ದು ಅಕೌಂಟ್ ಸ್ಟೇಟ್ಮೆಂಟು. ಇಲ್ಲಿ ಗ್ಲೋಬ್ ಪೇಮೆಂಟ್ ಸರ್ವಿಸ್ ಅಂತ ಇದೆಯಲ್ಲ, ಗ್ಲೋಬ್ ಪೇ, ಅಲ್ಲಿಂದ $1400 ಬಂದಿದೆ ನೋಡಿ, $470. ಇನ್ನೂ ಒಂದು 2000 ಎಲ್ಲೋ ಬಂದಿತ್ತು, ಇದು $2000. ಇದು ಡೈರೆಕ್ಟಾಗಿ ಮಾಸ್ಟರ್ ಪ್ಯೂರೋಸ್ ಅಂತ ಇದೆಯಲ್ಲ, ಸೊ ಇದು ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಈ ಒಂದು ವೆಬ್ಸೈಟಿಂದ ನಾನು ಅವಾಗ ATM ಕಾರ್ಡಲ್ಲಿ ಆ್ಯಡ್ ಮಾಡಿದ್ದೆ, ಅದಕ್ಕೆ ATM ಕಾರ್ಡಿಗೆ ವಿಡ್ರಾ ಬಂದಿದೆ ನನಗೆ. ಇದು $2005. ಆ್ಯಂಡ್ ಇದು ಗ್ಲೋಬ್ ಪೇ ವ್ಯಾಲೆಟ್ ಅಂತ ಹೇಳಿದ್ನಲ್ಲ ಈಗ, ಸೊ ಅದರಿಂದ ಬಂದಿರೋ ದುಡ್ಡು $1470. ಸೊ ಇದರಿಂದ ಡೈರೆಕ್ಟಾಗಿ ದುಡ್ಡು ನನಗೆ ಬಂದಿದೆ. ಗಾಯ್ಸ್, ಇದಿಷ್ಟು Irontradeಯಿಂದ ದುಡ್ಡು ಹೆಂಗೆ ಮಾಡೋದು ಅನ್ನೋ ಒಂದು ಕ್ಲಿಯರ್ ಕಟ್ ಆದ ವೀಡಿಯೋ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ಈ ಥರ ಒಂದು ಕಂಟೆಂಟ್ ನಿಮಗೆ ಫ್ಯೂಚರಲ್ಲಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದೆ, ಬೇಕಂದರೆ ಫಾಲೋ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಲಿಂಕ್ ಮುಗಿಯುತ್ತೆ, ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿ ತನಕ ಬರಲ್ಲ. ಬಾಯ್.